ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಪದರ್ ಚಪಾತಿ ಮಾಡತ್ತೀನಿ ನೋಡ್ರಿ. ಭಾಳ ಅಂದ್ರೆ ಭಾಳ ಸೂಪರ್ ಆಗ್ತಾವ್ರಿ ಇವು ಚಪಾತಿ ಮೆತ್ತಗೆ. ಒಮ್ಮೆ ಮಾಡಿ ನೋಡ್ರಿ ನೀವು. ಇವಾಗ ನೋಡ್ರಿ ನಾನು ಹಿಟ್ಟು ನಾದ್ಕೊಂಡು ಅವನ್ನೆಲ್ಲ ಒಂದೊಂದು ಉಳ್ಳಿ ಕೊಡ್ಕೊಂಡು ಸ್ವಲ್ಪ ಲಟ್ಟಿಸ್ಕೊಂಡು ಅವಕ್ಕೆ ಎಣ್ಣೆ ಹಚ್ಚಾತೀನಿ ನೋಡ್ರಿ. ಒಂದೊಂದಕ್ಕೆ ಎಣ್ಣೆ ಹಚ್ಚಿ ಮತ್ತು ಒಂದು ಸೈಡ್ ಅಷ್ಟೇ ಹಿಟ್ಟು ಹಚ್ಚಿ ಮೇಲೆ ಅದು ಇನ್ನೊಂದು ಸೈಡಿಂದ ಹಚ್ಚಿ ಅದನ್ನ ಹಂಗತಿ ಎರಡೂ ಅಂಟಿಸ್ಬೇಕು ನೋಡ್ರಿ. ಅವನ್ನ ಈ ಚಪಾತಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೀ. ಭಾಳ ಅಂದ್ರೆ ಭಾಳ ಸಾಫ್ಟ್ ಮತ್ತು ಬಾಯಿಗೆ ತಿನ್ನೋಕೆ ಟೇಸ್ಟ್ ಆಗ್ತಾವೆ ನೋಡ್ರಿ. ಹಿಟ್ಟು ನಾದು ಮುಂದೆ ಒಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡು ನಾದ್ಕೊಂಡಿನಿ ರೀ ನಾನು. ಇವಾಗ ನೋಡ್ರಿ ಲಟ್ಸಾತೀನಿ. ನೋಡಿರಿ ಹಂಚು ಕಾಯಕ್ಕಿಟ್ಟಿದ್ದೆ ರೀ. ಸ್ವಲ್ಪ ಎಣ್ಣೆ ಹಾಕಿ ನೋಡಿರಿ ಚಪಾತಿ ಹೆಂಗೆ ಉಬ್ಬು ಆಗ್ತೈತಿ. ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಚಪಾತಿ. ಇವಾಗ ನೋಡಿರಿ ಎಲ್ಲ ಚಪಾತಿ ಮಾಡಿದೆ ರೀ ನಾನು. ಮಾಡಿ ಇವಾಗ ಪದರ್ ಬೀಜ ತೋರ್ಸಾತೀನಿ ನೋಡ್ರಿ. ನೋಡಿರಿ ಚೆನ್ನಾಗಿ ಬರ್ತಾವೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಅಡುಗೆನ ಫೇಮಸ್ ರೀ. ಅದ್ರೊಳಗೆ ಈ ಪದರ್ ಚಪಾತಿ ಅಂದ್ರೆ ಭಾಳ ಫೇಮಸ್ ನೋಡ್ರಿ ಇವು. ನೀವು ಒಂದು ಚಪಾತಿ 2 ಚಪಾತಿ ತಿನ್ನುವಾರ 4 ಚಪಾತಿ ತಿಂತೀರಿ. ಆ ಥರ ಹಾಕೋ ನೋಡ್ರಿ. ಎಷ್ಟು ಚೆನ್ನಾಗಿ ಬಂದಾವ ನೋಡ್ರಿ. ಚಪಾತಿ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಅಡುಗೆಲ್ರಿ. ಇವಾಗ ನೋಡ್ರಿ ಎಲ್ಲ ಚಪಾತಿ ಮಾಡಿದೆ ರೀ. ಮಾಡಿ ಮುಚ್ಚಿಡ್ತೀನಿ. ಇವಾಗ ನೋಡ್ರಿ ಊಟ ಮಾಡೋದು ಬರ್ರಿ. ನೋಡ್ರಿ ನಾನು ಚೌಳಿಕಾಯಿ ಪಲ್ಯ ಮಾಡೀನಿ ರೀ. ಮತ್ತು ಗಜರಿ ಕ್ಯಾರೆಟ್ ಪಲ್ಯ ಮಾಡಿ ನೋಡಿರಿ. ಚೌಳಿಕಾಯಿ ಮತ್ತು ಕ್ಯಾರೆಟ್ ಪಲ್ಯ ಮಾಡೀನಿ. ಅನ್ನ ಮಾಡೀನಿ ರೀ. ಸಾಂಬಾರು ಮಾಡಿಲ್ಲ ರೀ. ಹಾಲು ಹಾಕ್ಕೊಂಡು ತಿಂದ್ರೆ ಹಾಲು ಮೊಸರು ಹಾಕ್ಕೊಂಡು ತಿಂದ್ರಾಯ್ತು ಅಂತಂದು ನೋಡಿರಿ ಊಟ ಮಾಡೋಣ ಬರ್ರಿ.